ನಿನ್ನೆ ಪತ್ರಿಕೆಯಲ್ಲಿ ಬಂದಿದ್ದು ದಸರಾ ಲೆಕ್ಕ ಕೊಟ್ಟು 10 ತಿಂಗಳಾಯ್ತಾ ದಸರಾ ಆಗಿ? ಹಾ, 8 ತಿಂಗಳ ಮೇಲೆ ಲೆಕ್ಕ ಕೊಟ್ಟವ್ರೆ. ಯಾರು ಕೊಟ್ಟಿರೋದ? ಯಾರು? DC. ಹಾ, ನೋಡಿ 2003 ಎಷ್ಟು ಕೊಟ್ಟವ್ರು ಇವರು? ಅಯ್ಯಪ್ಪ ರಾಮ, ಎಷ್ಟು ದುಡ್ಡು ಖರ್ಚಾಗೈತೆ? 40 41.69 ಕೋಟಿ ಖರ್ಚು ದಸರಾಕ್ಕೆ. ಅದರಲ್ಲಿ ಸುಮಾರು 40% ಯುವ ದಸರಾ. ನೋಡಿ, ಈ ಎಲ್ಲ ಮಾಡಿದವರು ನಾವು 2003 ನಾವು ಕೆಲವು ಅಧಿಕಾರಿಗಳು ಸೇರ್ಕೊಂಡು ಮಾಡಿದ್ವಿ. 2003 ಗಜಪಯಣ ಸರ್ಕಾರವೇ ಕಾಡಿಗೆ ಹೋಗಿ ಮಾವುತನನ್ನು ಒಲಿಸಿ ಅವನಿಗೆ ಫಲ ತಾಂಬೂಲ ಕೊಟ್ಟು, ನೀನು ನಾಡಿಗೆ ಬರ್ತೀನಿ, ನಾನೇ ಸಮೇತ ದಸರಾ ನಡೆಸ್ಕೊಡ್ಬೇಕು ಅಂತ. ಹೇಗೆ ಅಂದ್ರೆ ಗಜಪಯಣದ ದಿವಸನೇ ಇಡೀ ರಾಜ್ಯಕ್ಕೆ, ಇಡೀ ದೇಶಕ್ಕೆ ಸಾರ್ತಿತ್ತು ದಸರಾ ಶುರುವಾಯಿತು ಅಂತ. ಎಲ್ಲ ಮೀಡಿಯಾಗಳು, ಹೌದು, ಎಲ್ಲ ತರ ಮೀಡಿಯಾಗಳು ಕೂಡ ಇಡೀ ಇಂಡಿಯಾದಲ್ಲಿ ಇದಾಗ್ತಾ ಇತ್ತು. ಎಲ್ಲಿ ಇವತ್ತೇನಿಲ್ಲ, ಸುಮ್ಮನೆ ಇಲ್ಲೇ ಏನೋ ನಾನು ಹೇಳಿದ್ರೆ ಬೇಡ. ಈಗ ಲಾರಿಲಿ ತರ್ತಾವ್ರು ಆನೆಗಳನ್ನ, ಗಜಪಯಣ ಅಂತ ಲಾರಿಲಿ ಗಜಪಯಣ. ಏನ್ರಿ ಮಾದೇವ್, ಎಷ್ಟು ರಿಕ್ವೆಸ್ಟ್ ಮಾಡಿದೆ ನಾನು ನಿಮ್ಗೆ, ಇದೆಲ್ಲ ಮಾಡಿದೀವಿ, ದಯವಿಟ್ಟು ಇದು ಮಾಡಬೇಕು ಅಂತ. ಯುವ ದಸರಾ 20 ಕೋಟಿ ಖರ್ಚಾಗಿದೆ. ಅದು ಕಾನ್ಸೆಪ್ಟ್ ನಿಮ್ಗೆ ಅರ್ಥ ಆಗಿಲ್ಲ. ಯುವ ದಸರಾ ಎಲ್ಲಿ ಮಾಡ್ತಾ ಇದ್ದು ನಾವು? ಓಪನ್ ಯೂನಿವರ್ಸಿಟಿ. ಯಾಕೆ? ಈ ಕಡೆ ಜಯಲಕ್ಷ್ಮೀಪುರಮು, ಆ ಕಡೆ ಸರಸ್ವತಿಪುರಮು, ಮತ್ತೆ ಈಗೆಲ್ಲ ಸೇರ್ತಾ ಇತ್ತು. ಇಡೀ ಕ್ಯಾಂಪಸ್ ಎಲ್ಲ ಸ್ಟೂಡೆಂಟ್ಸ್ಗೆ. ಆಮೇಲೆ ರಾಜ್ಯದ ಎಲ್ಲಾ ಯೂನಿವರ್ಸಿಟಿಗಳಿಗೂ ಪತ್ರ ಬರೆದು ಅಲ್ಲಿ ವೈಸ್ ಚಾನ್ಸಲರ್ ಒಪ್ಪಿಸಿ ಅವ್ರ ದುಡ್ಡಲ್ಲಿ ಇಲ್ಲಿ ಬರುವುದು. ಬಂದು ನಾವು ಅವ್ರಿಗೆ ಏನ್ ಕೊಡ್ತಾ ಇದ್ದು ಒಂದಷ್ಟು ಓಡಾಟ, ಊಟ, ವಸತಿ ಕೊಡ್ತಾ ಇದ್ವಿ. ಇನ್ನೆಲ್ಲ ಅವರೇ ಸ್ಟೂಡೆಂಟ್ಸ್ ಎಲ್ಲ ಏನ್ ಚೆನ್ನಾಗಿ ಕಾರ್ಯಕ್ರಮಗಳು ಮಾಡ್ತಾ ಇದ್ರು. ಬೇರೆ ಬೇರೆ ರಾಜ್ಯದ ಯುವಕರುಗಳು ಬಂದು ನಮ್ಮ ರಾಜ್ಯದಲ್ಲಿ ಮೈಸೂರಿನಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಮಾಡ್ತಾರೆ. ಅದು ಬಿಟ್ಟರು ಇವರು ಹೆಂಗಿತ್ತು ಅಂದ್ರೆ, ಅರಮನೆ ಮುಂದೆ ಸಂಗೀತ, ಅರಮನೆ ಮುಂದೆ ಸಂಗೀತ ಕಚೇರಿ. ಹೆಂಗಿತ್ತು ಅಂದ್ರೆ, ಅರಮನೆ ಮುಂದೆ ಬಂದು ಸಂಗೀತ ಕಚೇರಿ ಮಾಡೋದೇ ನಾನು ಧನ್ಯ ಅನ್ನೋ ಮಟ್ಟಿಗೆ ಇಟ್ಟಿದ್ದು. ಅವ್ರು ಎಷ್ಟು ಬೇಕು ಅಷ್ಟು ಬೇಕು ಅಂತ ಕೇಳ್ತಾ ಇರಲಿಲ್ಲ. ನಾವು ಎಷ್ಟು ಕೊಡ್ತೀವಿ ಅಷ್ಟು. ಅವ್ರ ಫ್ಲೈಟ್ ಚಾರ್ಜಸ್, ವಸತಿ, ಓಡಾಟ ಇಷ್ಟೇ. ಆದ್ರೆ ಇವತ್ತೇನು 20 ಲಕ್ಷ 25 ಲಕ್ಷ ಒಬ್ಬೊಬ್ಬನಿಗೆ. ಯಾರು ದುಡ್ಡು ಇದು? ಅಯ್ಯೋ ದೇವ, ಯಾರ್ಯಾರೋ ತಿಂದು ತೇಗ್ತಾ ಇದ್ರು ದಸರಾ. ಇದು ಹಿಂಗೆ ಹೋಗ್ತಾ ಇದೀನಿ. ಎಷ್ಟಾಗುತ್ತೆ? ಇನ್ನೊಂದು 3-4 ವರ್ಷಕ್ಕೆ 100 ಕೋಟಿ ಆಗುತ್ತೆ ದಸರಾ. 100 ಕೋಟಿ. ಅಯ್ಯೋ ಏನ್ ಕಥೆ! ಯುವ ದಸರಾ ಗೋಲ್ಡ್ ಕಾರ್ಡ್ ಮಾಡಿ, ಸೋರ್ಸ್ ಕ್ರಿಯೇಟ್ ಮಾಡಿ, ಗೋಲ್ಡ್ ಕಾರ್ಡ್ 5,000 ರೂಪಾಯಿ ಕಂಪನಿ ಯೋಜನೆ ತಗೊಳ್ಳೋದು. ಇಷ್ಟೆಲ್ಲ ಮಾಡಿ 2003 ಇಸ್ವಿನಲ್ಲಿ SM ಕೃಷ್ಣ ಅವರು ಬರಗಾಲ ಇದೆ, ಗಲಾಟೆ ಮಾಡ್ತಾವ್ರೆ ಕನ್ನಡ ಸಂಘದವರು, ನಿಮ್ಗೆ ದುಡ್ಡು ಕೊಡಲ್ಲ, ಮಾಡಿ ಬ್ಯಾಡಿ ದುಡ್ಡು ಅಂತೇಳಿ ಸ್ಪಾನ್ಸರ್ಶಿಪ್ ಅಲ್ಲಿ 2003 ಇಸ್ವಿ ದಸರಾ ಮಾಡಿ 1,05,00,000 ಉಳಿಸಿ ವಾಪಸ್. ದಸರಾ ಒಂದು 50 ಕೋಟಿ ಉಳಿಸ್ಬೇಕು ನೀವು ಇಲ್ಲಿ. ಅರೆ ಎಷ್ಟೆಷ್ಟು ಕಂಪನಿಗಳಿದಾವೆ ಕರ್ನಾಟಕದಲ್ಲಿ, ಇಲ್ಲೇ ನಮ್ಮ ಮೈಸೂರಲ್ಲಿ ಇಟ್ಟಿದ್ದಾರೆ. ಎಷ್ಟು ತರ ಕಂಪ್ನಿಗಳಿದಾವೆ. ಎಲ್ಲರಿಗೂ ಕರೆದು ಅವ್ರಿಗೆಲ್ಲ ಸ್ಪಾನ್ಸರ್ಶಿಪ್ ಫಿಕ್ಸ್ ಮಾಡಿ, ಅದೆಲ್ಲ ಬಿಟ್ಬಿಟ್ಟು ಸರ್ಕಾರದ ದುಡ್ಡು ತಗೊಂಡು ನೀವೇ ಆಗ್ಬೇಕಾ? ಜಿಲ್ಲಾ ಮಂತ್ರಿ ನೀವೇ ಆಗ್ಬೇಕಾ ಇದಕ್ಕೆ? ನೋ. ಹಾಗಾಗಿ ಹೊಸತನದಲ್ಲಿ ದಸರಾ ಮಾಡಬೇಕು.
ನಾನು ಸರ್ಕಾರನ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಈಗಲೇ ಒಬ್ಬ IAS ಆಫೀಸರ್ನ ಅಲ್ಲಿಗೆ ಫಿಕ್ಸ್ ಮಾಡ್ತೀನಿ. ಒಬ್ಬ IAS ಅಧಿಕಾರಿನ ನೇಮಿಸಿ ಮುಂದಿನ ಪ್ಲಾನ್ ಆಫ್ ಆಕ್ಷನ್ ರೆಡಿ ಆಗಬೇಕು. ಮುಂದಿನ ವರ್ಷ ದಸರಾದ್ದು ಪ್ಲಾನ್ ಆಫ್ ಆಕ್ಷನ್ ಈ ವರ್ಷವೇ ರೆಡಿಯಾಗಿ ಅದಕ್ಕೆ ಯಾರ್ಯಾರು ಹಿಂದೆ ದಸರಾ ನಡೆಸಿದ್ರು, ಅವ್ರು MLAಗಳು, ಮಂತ್ರಿಗಳು, ಮತ್ತೊಬ್ಬರು, ಮತ್ತು ಎಕ್ಸ್ಪರ್ಟೈಸ್ ಇರ್ತಕ್ಕಂಥವ್ರು ಕರೆದು ನೀವು ಮಾಡುವಂಥದ್ದು ಬಹಳ ಒಳ್ಳೆಯದು. ಈಗ ದಯವಿಟ್ಟು ಲಾರಿಲಿ ತರಬೇಡ್ರಿ, ಲಾರಿಲಿ ಆನೆಗಳು ತಗೊಂಡ್ಬರ್ತೀನಿ ಮರ್ಯಾದೆ. ಅದು ಮಾಡಿದ ಕಾನ್ಸೆಪ್ಟೇ ಬೇರೆ. ಅಲ್ಲಿಂದ ಹೊರಟ್ರೆ 75 ಕಿಲೋಮೀಟರ್ ಆಗುತ್ತೆ ಮೈಸೂರು ಸಿಟಿ ಉದ್ದಕ್ಕೂ. ಅವ್ರಿಗೆ ಮಾವತ್ತಿಗೆ ಒಂದು ವರ್ಷದ ಅನ್ನ ಆಗ್ಬಿಡೋದು, ಮಕ್ಕಳೆಲ್ಲ ಅದ್ರ ಮೇಲೆ ಕೂತ್ಕೊಳ್ಳೋವು, ಜನ ಎಲ್ಲ ಖುಷಿ ಪಡೋರು. ದಸರಾ ಶುರುವಾಯಿತು ಅಂತ ಜನ ಟಾಮ್ ಆಗ್ಬೋದು. ಬಟ್ ಅದು ಯಾವುದೂ ಇಲ್ಲ ಇವರು. ನಾನು ರಿಕ್ವೆಸ್ಟ್ ಮಾಡಿದೆ ಮಾದೇವಪ್ಪರು, ಆಗ್ಲೇ ಇಲ್ಲ. ಹಾಗಾಗಿ ಆಮೇಲೆ ಈಗ ನೋಡಿ, ಈ ಅರಮನೆ ಮಂಡಳಿ ಎಷ್ಟು ಲೂಟಿ ಆಗ್ತಾ ಇದೆ ದುಡ್ಡು. ಯಾವನೊಬ್ಬ ಸೇರ್ಕೊಂಡವನಲ್ಲಿ ಅರಮನೆ ಮಂಡಳಿಗೆ ಎಂತ ಸುಬ್ರಹ್ಮಣ್ಯಂ ಅಂತ ಅವನು ಏನ್ ಹೇಳ್ತಾನೆ ಗೊತ್ತೇ, ಈ ಸರ್ಕಾರದಲ್ಲ ರೀ ಅರಮನೆ ಮಂಡಳಿ. ನೋಡಿ, ಸರ್ಕಾರದಲ್ಲೂ ಅಂತೆ ಚೀಫ್ ಸೆಕ್ರೆಟರಿ, ಅದಕ್ಕೆ ಚೇರ್ಮನ್, DC ಕನ್ವೀನರು, ಇಷ್ಟೆಲ್ಲ ಇದ್ದು ಅದು ಸರ್ಕಾರಕ್ಕೆ ಸಂಬಂಧ ಇಲ್ಲ ಅಂತ ಹೇಳ್ತಾವನು. ಅವನು ಎಷ್ಟು ಲೂಟಿ ಹೊಡಿತಾವನು ಅಂತಂದ್ರೆ ಯಾರು ಹೇಳಂಗಿಲ್ಲ ಕೇಳಂಗಿಲ್ಲ. ಸುಬ್ರಹ್ಮಣ್ಯಂ ನಮ್ಮ ಮಾದೇವಪ್ಪ ಕುಡಿತಾರೆ. ನಾನೊಂದ್ಸಲಿ ಹೇಳಿದೆ, ನೋಡ್ರಿ ಅವ್ನು ತೆಗೆದಾಕ್ರಿ ಸುಬ್ರಹ್ಮಣ್ಯಂನವನ್ನ. ಅಯ್ಯೋ ಬಹಳ ಕಷ್ಟ ಸರ್ ತೆಗಿಯೋದಂದ್ರೆ. ಅವ್ನು ಎಲ್ಲರಿಗೂ ದುಡ್ಡು ಕೊಟ್ಟು ರಿಪೇರಿ ಮಾಡ್ಕೊಂಡು ಇಟ್ಕೊಂಡ. ಏನ್ರಿ ಇದೇನಾ ಮೈಸೂರು, ಇದೇನಾ ಮೈಸೂರು ದಸರಾ, ಇದೇನಾ ಮೈಸೂರು ಅರಮನೆ? ಹಾಗಾಗಿ ಸುಮ್ಮನೆ ಇದು ಹೇಳ್ಬಿಟ್ಟು ಒಂದು ಹೊಸತನದಲ್ಲಿ ಮಾಡ್ರಪ್ಪ, ಹೊಸತನದಲ್ಲಿ ಮಾಡಿ ಸ್ಪಾನ್ಸರ್ಶಿಪ್ ಕೊಡಿ, ಸರಿಯಾದ ರೀತಿಯಲ್ಲಿ ಲೆಕ್ಕ ಕೊಡಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.